ಬಟ್ ಇವಾಗ ಒಂದು ಆಲೆ ವೆದರ್ ಚೇಂಜ್ ಆಗೈತೆ. ವೆದರ್ ಹೆಂಗಪ್ಪ ಅಂತಂದ್ರೆ ಇವಾಗ ಆಲೆ ಮಳೆಗಾಲನೂ ಅಲ್ಲ, ಇತ್ತ ಚಳಿಗಾಲನೂ ಅಲ್ಲ. ಅದೇ ತರ ಅಂದ್ರೆ ಸ್ವಾನೆ ಬರೋದು ಇಲ್ಲ, ಮಳೆಗಾಲದ ತರ ಯಾವಾಗ್ಲೂ ಸ್ವಾನೆ ಎನಿಯೋದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಚಳಿಗಾಲದ ತರ ವೆದರು ಈ ತರ ಅಂದ್ರೆ ಬಿಸಿಲು ಬರೋದು ಇಲ್ಲ ಅಂತಂದ್ರೆ ಎಲ್ಲಾ ತರ ಟೈಪಿಂಗು ಮಿಕ್ಸ್ ಆಗ್ಬಿಟ್ಟೈತಿ ಈಗ. ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಚಳಿಗಾಲ ಟೈಮಲ್ಲಿ ಒಂದಷ್ಟು ಚಳಿಗಾಲ ಅಂತಂದ್ರೆ ಪೂರ್ತಿ ಚಳಿಗಾಲ ಅಲ್ಲ, ಅರ್ಧ ಚಳಿಗಾಲ ಅನ್ನೋ ರೇಂಜ್ ಹೇಳ್ಕೋಬೇಕು ಅಷ್ಟೇ ಈಗ. ಯಾಕಂತಂದ್ರೆ ಅಷ್ಟೇ ಅಂದ್ರೆ ಬೆಳಗ್ಗೆ ಟೈಮೆಲ್ಲ ಚಳಿ ಇರುತ್ತೆ, ಮಧ್ಯಾಹ್ನ ಟೈಮೆಲ್ಲ ಸೋನೆ ಬರೋದು ಈ ಥರದ್ದು ಇರುತ್ತಲ್ಲ. ಈ ಥರ ಟೈಮಲ್ಲಿ ಕೋಳಿಗಳಿಗೆ ರೋಗ ಬರ್ದಿರೋಕ್ಕೆ ಒಂದಷ್ಟು ಟಿಪ್ಸ್ ಹೇಳ್ತೀನಿ, ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಈ ಟೈಮಲ್ಲಿ ಮಾಡಬೇಕಾಗಿರೋದೇನು ಅಂತಂದರೆ ಫಸ್ಟು ಈ ಥರ ಅಂತಂದರೆ ಬೆಳಗ್ಗೆನೆ ಅಂತಂದರೆ ಒಂದು 5:45 ಇಲ್ಲ 6 ಗಂಟೆ ಒಳಗಡೆ ಅಂದರೆ ಕೋಳಿಗಳನ್ನ ಬಿಟ್ಕೊಳ್ಳಿ. ಯಾಕಂತಂದರೆ ಗಾಳಿ ಅವಕ್ಕೂ ಆಡಿದಷ್ಟು ಮತ್ತು ಒಂದು ಸ್ವಲ್ಪ ಗಾಳೀಲಿ ಒಂದು ಸ್ವಲ್ಪ ಒಡ್ಡಾಡಿದಷ್ಟು ಒಂದು ಸ್ವಲ್ಪ ಫ್ರೀ ಮೈಂಡ್ಸ್ ಅಂತಂದರೆ ಇವಾಗ ಅದಕ್ಕೆ ಜಾಸ್ತಿ ರೋಗ ಲಕ್ಷಣಗಳು ಮತ್ತು ಇದೆಲ್ಲ ಒಂದು ಸ್ವಲ್ಪ ಏನೂ ಇರೋಲ್ಲ. ಅಂತಂದರೆ ಯಾಕೆ ಅಂತಂದರೆ ಬೆಳಗ್ಗೆ ಬಿಡೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಗಾಳಿ ಆಡ್ತಾ ಇರುತ್ತೆ ಅದಕ್ಕೂ, ಮತ್ತು ಅದಕ್ಕೊಂದು ಸ್ವಲ್ಪ ಹೆಲ್ದಿಯಾಗಿರೋಕ್ಕೆ ಒಂದು ಸ್ವಲ್ಪ ಫಿಟ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಮೇಯೋದೆಲ್ಲ ಈ ಟೈಮ್ಗೆ ಜಾಸ್ತಿ ಮೇಯ್ತವೆ. ಅಂತಂದರೆ ನೋಡ್ತಾ ಇರ್ಬೋದು ಬೆಳಗ್ಗೆ ಬಿಟ್ಟ ತಕ್ಷಣ ಯಾವ ಥರ ಮೇಯ್ತೈತೆ ಮತ್ತು ಬಾತುಕೋಳಿಗಳೆಲ್ಲ ಹೆಂಗೈತೆ ಅಂತ. ಆಮೇಲೆ ಈ ಟೈಮ್ಗೆ ಏನಪ್ಪ ಅಂತಂದರೆ ಜಾಸ್ತಿ ನುಗ್ಗೆ ಸೊಪ್ಪು ಅಂತಂದರೆ ನುಗ್ಗೆ ಸೊಪ್ಪನ್ನ ಜಾಸ್ತಿ ಬಳಸೋದ್ರಿಂದ ಕೂಡ ರೋಗ ಬರೋಲ್ಲ. ಆಮೇಲೆ ಪರಂಗಿ ಸೊಪ್ಪು, ಪರಂಗಿ ಎಲೆ ಮತ್ತು ಈ ಥರದ್ದು, ಆಮೇಲೆ ಪಪ್ಪಾಯದ ಹಣ್ಣುಗಳು ಇದೆಲ್ಲ ಹಾಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪ ಅಂತಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅಂತಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇರುತ್ತಲ್ಲ, ಇದನ್ನ ಜಜ್ಜಿಬಿಟ್ಟು ನೀರೊಳಗಡೆ ಮಿಕ್ಸ್ ಮಾಡ್ಬಿಟ್ಟು ಕೊಡಿ. ಇಷ್ಟನ್ನ ನೀಟಾಗಿ ಕಂಪಲ್ಸರಿ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚಾಗಿ ಮಾಡ್ಕೋತೀನಿ ಅಂತಂದರೆ ಅರಿಶಿನ, ಉಪ್ಪು, ನೀರು ಇದನ್ನ ಮಾಮೂಲಿ ಇಟ್ಕೋಬೋದು. ನೀವು ಇಟ್ಕೊತೀನಿ ಅಂದರೆ ಆರಾಮಾಗಿ ಇಷ್ಟು ಇಟ್ಕೊಳ್ಳಿ. ಮತ್ತು ನ್ಯಾಚುರಲಾಗಿ ಕೋಳಿ ಸಾಕೋರಿಗೆ ಅಂದರೆ ಇವೆಲ್ಲ ಮರಿಗಳಲ್ಲ, ದೊಡ್ಡ ಕೋಳಿಗಳಿಗೆ ಹೇಳ್ತಾ ಇರೋದು. ಮರಿಗಳಿಗೆ ಇದೆಲ್ಲ ಇಡೋಕೆ ಹೋಗ್ಬಿಡಿ. ಮರಿಗಳಿಗೊಂದು ನಿಮ್ಮನೆ ಟಾನಿಕ್ ಬರುತ್ತೆ, ಅದೊಂದು ಟಾನಿಕ್ ಮಾತ್ರ ಹಾಕೊಳ್ಳಿ. ದೊಡ್ಡ ಕೋಳಿಗಳಿಗೆ ಇಷ್ಟೇ ಮಾಡಬೇಕಾಗಿರೋದು. ನೀವು ಇಷ್ಟನ್ನು ನೀಟಾಗಿ ಮಾಡ್ಕೊಂಡು ಅಂದರೆ ನಿಮಗೆ ರೋಗ ಲಕ್ಷಣಗಳು ಕಮ್ಮಿ ಮತ್ತು ರೋಗಗಳು ಬರೋಲ್ಲ, ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಬಟ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಕೋಳಿಗಳನ್ನ ನೀಟಾಗಿ ಇವಾಗ ವೆದರ್ ಚೇಂಜ್ ಆದಂಗೆ ನೋಡ್ಕೊಳ್ಳಿ. ವೆದರ್ ಚೇಂಜ್ ಆದಂಗೆ ನೋಡ್ಕೊಂತು ಅಂತಂದರೆ ಅಚ್ಚುಕಟ್ಟಾಗಿ ನಿಮಗೆ ಕೋಳಿಗಳು ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್.